ಹೊಸಕೋಟೆಯಿಂದ ಕೇಶವ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ಕೇಶವ್ ಅವರೇ, ನಿಮ್ಮ ಪ್ರಶ್ನೆ ಏನ್ ಹೇಳಿ? ಸರ್ ನಮಸ್ತೆ. ನಮಸ್ತೆ ಸರ್, ನಮ್ಮ ಮಗಳು ಈಗ ಥೈರಾಯ್ಡ್ ಇದೆ ಅವಳಿಗೆ. ಆಕ್ಚುಲಿ ಈಗ ವೆಯ್ಟು ತುಂಬಾ ಇದೆ, 172 73 ಇದೆ. ಏಜ್ ಬಂದ್ಬಿಟ್ಟು 16 to 18 ಸರ್. ಫಸ್ಟ್ ಇಯರ್ ಓದ್ತಾ ಇರೋದು. ನಾವು ಎಕ್ಸಸೈಸ್ ಇವೆಲ್ಲ ಮಾಡಿಸ್ತಾ ಇದೀವಿ ಸರ್, ಬಟ್ ಆದ್ರೆ ವೆಯ್ಟ್ ಲಾಸ್ ಆಗ್ತಾ ಇಲ್ಲ. ಸಪೋಸ್ ಆ ತರದ ಅವಾಗ ಎದೆ ಪೈನ್ ನೋವು ಅಂತ ಇರುತ್ತೆ. ನಾವು ಥೈರಾಯ್ಡ್ ಇರೋದ್ರಿಂದ ಥೈರಾಯ್ಡ್ ಟ್ಯಾಬ್ಲೆಟ್ ಇವೆಲ್ಲ ಟ್ರೀಟ್ಮೆಂಟ್ ಮಾಡಿಸ್ತಾ ಇದೀವಿ ಸರ್. ಬಟ್ ಈ ತರದಿಂದ ಈಗ ವ್ಯಾಕ್ಸಿನ್ ಇಂದ ಏನಾದ್ರು ನಮಗೆ ಈ ತರ ಪ್ರಾಬ್ಲಮ್ ಏನಂತ ಗೊತ್ತಾಗ್ತಿದೆ. ಓಕೆ, ನಿಮ್ಮ ಮಗಳಿದ್ದಾರೆ, ಆಗಾಗ ನಿಮ್ಗೆ ಮಗಳಿಗೆ ಎದೇನೋ ಕಾಣಿಸ್ಕೊತಾ ಇರುತ್ತೆ ಮೇಡಮ್, ಏನ್ ಸಲಹೆ ಕೊಡ್ತೀರಿ, ಏನ್ ಸಂದೇಶ? ಸೊ ನೀವು 15 ವರ್ಷ ಅಂತ ಹೇಳಿದ್ರಲ್ಲ? 18 ಮೇಡಮ್, ಈಗ 17 ವರ್ಷ. ಓಕೆ. ಸೊ ಒಂದು ಅವರಿಗೆ ಒಬೇಸಿಟಿ ಇದೆ, ಮತ್ತೆ ಥೈರಾಯ್ಡ್ ಇದೆ, ಬೇರೆ ಬೇರೆ ಎಂಡೋಕ್ರೈನಲ್ ಪ್ರಾಬ್ಲಮ್ಸ್ ಇರಬಹುದು ಒಂದು, ಮತ್ತೆ ಫುಡ್ ಇದು ಥೈರಾಯ್ಡ್ ಇಂದ ಒಂದೇ ದಪ್ಪ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ನಿಮ್ಮ ನಿಯರೆಸ್ಟ್ ಡಾಕ್ಟರ್ ಅಥವಾ ಮಕ್ಕಳ ಡಾಕ್ಟರ್ ಇರ್ಬೋದು ಅಥವಾ ಫಿಸಿಷಿಯನ್ ಹತ್ರ ದಯವಿಟ್ಟು ತೋರಿಸಿ. ಯಾಕಂದ್ರೆ 18 ವರ್ಷದವರೆಗೂ ನಾವು ಪಿಡಿಯಾಟ್ರಿಷಿಯನ್ಸ್ ನೋಡ್ತೀವಿ. ಸೊ ಬಂದು ಪ್ಲಸ್ ಅದ್ರ ಜೊತೆಗೆ ಫುಡ್ ಹ್ಯಾಬಿಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇವಾಗ ದಪ್ಪ ಇರ್ಬೋದು, ಇದಕ್ಕೆಲ್ಲ ಮೇಲೆ ಸೆಡೆಂಟ್ರಿ ವರ್ಕ್, ಬರೀ ಓದ್ಕೊಂತಾ ಇರ್ತಾರೆ, ಮೊಬೈಲ್ ಅಲ್ಲಿ ಕಾಲ ಕಳೀತಾರೆ. ಸೊ ಈಗಿರೋದ್ರಿಂದ ಇವಾಗ ಎಲ್ಲದಕ್ಕೂ ಗ್ಯಾಡ್ಜೆಟ್ಸ್ ಜಾಸ್ತಿ ಆಗಿರೋದ್ರಿಂದ ಅವ್ರ ವರ್ಕ್ 80% ಫುಡ್ದು ಪ್ಲಸ್ 20%. ಇನ್ ಅಡಿಷನ್ ಥೈರಾಯ್ಡ್ ಮಾತ್ರೆ ಎಲ್ಲ ಚೆನ್ನಾಗಿ ತಗೊಂತಾ ಇದ್ರೆ ತುಂಬಾ ಜನಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಡೆಫಿನೆಟ್ ಆಗಿರುತ್ತೆ. ಮೋರ್ ಸೋ ಫಿಮೇಲ್ಸ್, ಲೇಡೀಸ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಅದರದ್ದು ಬೇರೆ ಏನಾದ್ರೂ ಇಶ್ಯೂಸ್ ಇದೆಯಾ ಅಂತ ಒಂದು ದಯವಿಟ್ಟು ಬಂದು ತೋರಿಸ್ಕೊಂಡ್ರೆ ಉತ್ತಮ. ಓಕೆ, ಥ್ಯಾಂಕ್ ಯು ಕೇಶವ್ ಅವರೇ. ಈಗ ಹೊಸಕೋಟೆಯಿಂದ ಕೇಶವ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ಕೇಶವ್ ಅವರೇ, ನಿಮ್ಮ ಪ್ರಶ್ನೆ ಏನ್ ಹೇಳಿ? ಸರ್ ನಮಸ್ತೆ. ನಮಸ್ತೆ ಸರ್, ನಮ್ಮ ಮಗಳು ಈಗ ಥೈರಾಯ್ಡ್ ಇದೆ ಅವಳಿಗೆ. ಆಕ್ಚುಲಿ ಈಗ ವೆಯ್ಟು ತುಂಬಾ ಇದೆ, 172 73 ಇದೆ. ಏಜ್ ಬಂದ್ಬಿಟ್ಟು 16 to 18 ಸರ್. ಫಸ್ಟ್ ಇಯರ್ ಓದ್ತಾ ಇರೋದು. ನಾವು ಎಕ್ಸಸೈಸ್ ಇವೆಲ್ಲ ಮಾಡಿಸ್ತಾ ಇದೀವಿ ಸರ್, ಬಟ್ ಆದ್ರೆ ವೆಯ್ಟ್ ಲಾಸ್ ಆಗ್ತಾ ಇಲ್ಲ. ಸಪೋಸ್ ಆ ತರದ ಅವಾಗ ಎದೆ ಪೈನ್ ನೋವು ಅಂತ ಇರುತ್ತೆ. ನಾವು ಥೈರಾಯ್ಡ್ ಇರೋದ್ರಿಂದ ಥೈರಾಯ್ಡ್ ಟ್ಯಾಬ್ಲೆಟ್ ಇವೆಲ್ಲ ಟ್ರೀಟ್ಮೆಂಟ್ ಮಾಡಿಸ್ತಾ ಇದೀವಿ ಸರ್. ಬಟ್ ಈ ತರದಿಂದ ಈಗ ವ್ಯಾಕ್ಸಿನ್ ಇಂದ ಏನಾದ್ರು ನಮಗೆ ಈ ತರ ಪ್ರಾಬ್ಲಮ್ ಏನಂತ ಗೊತ್ತಾಗ್ತಿದೆ. ಓಕೆ, ನಿಮ್ಮ ಮಗಳಿದ್ದಾರೆ, ಆಗಾಗ ನಿಮ್ಗೆ ಮಗಳಿಗೆ ಎದೇನೋ ಕಾಣಿಸ್ಕೊತಾ ಇರುತ್ತೆ ಮೇಡಮ್, ಏನ್ ಸಲಹೆ ಕೊಡ್ತೀರಿ, ಏನ್ ಸಂದೇಶ? ಸೊ ನೀವು 15 ವರ್ಷ ಅಂತ ಹೇಳಿದ್ರಲ್ಲ? 18 ಮೇಡಮ್, ಈಗ 17 ವರ್ಷ. ಓಕೆ. ಸೊ ಒಂದು ಅವರಿಗೆ ಒಬೇಸಿಟಿ ಇದೆ, ಮತ್ತೆ ಥೈರಾಯ್ಡ್ ಇದೆ, ಬೇರೆ ಬೇರೆ ಎಂಡೋಕ್ರೈನಲ್ ಪ್ರಾಬ್ಲಮ್ಸ್ ಇರಬಹುದು ಒಂದು, ಮತ್ತೆ ಫುಡ್ ಇದು ಥೈರಾಯ್ಡ್ ಇಂದ ಒಂದೇ ದಪ್ಪ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ನಿಮ್ಮ ನಿಯರೆಸ್ಟ್ ಡಾಕ್ಟರ್ ಅಥವಾ ಮಕ್ಕಳ ಡಾಕ್ಟರ್ ಇರ್ಬೋದು ಅಥವಾ ಫಿಸಿಷಿಯನ್ ಹತ್ರ ದಯವಿಟ್ಟು ತೋರಿಸಿ. ಯಾಕಂದ್ರೆ 18 ವರ್ಷದವರೆಗೂ ನಾವು ಪಿಡಿಯಾಟ್ರಿಷಿಯನ್ಸ್ ನೋಡ್ತೀವಿ. ಸೊ ಬಂದು ಪ್ಲಸ್ ಅದ್ರ ಜೊತೆಗೆ ಫುಡ್ ಹ್ಯಾಬಿಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇವಾಗ ದಪ್ಪ ಇರ್ಬೋದು, ಇದಕ್ಕೆಲ್ಲ ಮೇಲೆ ಸೆಡೆಂಟ್ರಿ ವರ್ಕ್, ಬರೀ ಓದ್ಕೊಂತಾ ಇರ್ತಾರೆ, ಮೊಬೈಲ್ ಅಲ್ಲಿ ಕಾಲ ಕಳೀತಾರೆ. ಸೊ ಈಗಿರೋದ್ರಿಂದ ಇವಾಗ ಎಲ್ಲದಕ್ಕೂ ಗ್ಯಾಡ್ಜೆಟ್ಸ್ ಜಾಸ್ತಿ ಆಗಿರೋದ್ರಿಂದ ಅವ್ರ ವರ್ಕ್ 80% ಫುಡ್ದು ಪ್ಲಸ್ 20%. ಇನ್ ಅಡಿಷನ್ ಥೈರಾಯ್ಡ್ ಮಾತ್ರೆ ಎಲ್ಲ ಚೆನ್ನಾಗಿ ತಗೊಂತಾ ಇದ್ರೆ ತುಂಬಾ ಜನಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಡೆಫಿನೆಟ್ ಆಗಿರುತ್ತೆ. ಮೋರ್ ಸೋ ಫಿಮೇಲ್ಸ್, ಲೇಡೀಸ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಅದರದ್ದು ಬೇರೆ ಏನಾದ್ರೂ ಇಶ್ಯೂಸ್ ಇದೆಯಾ ಅಂತ ಒಂದು ದಯವಿಟ್ಟು ಬಂದು ತೋರಿಸ್ಕೊಂಡ್ರೆ ಉತ್ತಮ. ಓಕೆ, ಥ್ಯಾಂಕ್ ಯು ಕೇಶವ್ ಅವರೇ. ಈಗ ಹೊಸಕೋಟೆಯಿಂದ ಕೇಶವ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ಕೇಶವ್ ಅವರೇ, ನಿಮ್ಮ ಪ್ರಶ್ನೆ ಏನ್ ಹೇಳಿ? ಸರ್ ನಮಸ್ತೆ. ನಮಸ್ತೆ ಸರ್, ನಮ್ಮ ಮಗಳು ಈಗ ಥೈರಾಯ್ಡ್ ಇದೆ ಅವಳಿಗೆ. ಆಕ್ಚುಲಿ ಈಗ ವೆಯ್ಟು ತುಂಬಾ ಇದೆ, 172 73 ಇದೆ. ಏಜ್ ಬಂದ್ಬಿಟ್ಟು 16 to 18 ಸರ್. ಫಸ್ಟ್ ಇಯರ್ ಓದ್ತಾ ಇರೋದು. ನಾವು ಎಕ್ಸಸೈಸ್ ಇವೆಲ್ಲ ಮಾಡಿಸ್ತಾ ಇದೀವಿ ಸರ್, ಬಟ್ ಆದ್ರೆ ವೆಯ್ಟ್ ಲಾಸ್ ಆಗ್ತಾ ಇಲ್ಲ. ಸಪೋಸ್ ಆ ತರದ ಅವಾಗ ಎದೆ ಪೈನ್ ನೋವು ಅಂತ ಇರುತ್ತೆ. ನಾವು ಥೈರಾಯ್ಡ್ ಇರೋದ್ರಿಂದ ಥೈರಾಯ್ಡ್ ಟ್ಯಾಬ್ಲೆಟ್ ಇವೆಲ್ಲ ಟ್ರೀಟ್ಮೆಂಟ್ ಮಾಡಿಸ್ತಾ ಇದೀವಿ ಸರ್. ಬಟ್ ಈ ತರದಿಂದ ಈಗ ವ್ಯಾಕ್ಸಿನ್ ಇಂದ ಏನಾದ್ರು ನಮಗೆ ಈ ತರ ಪ್ರಾಬ್ಲಮ್ ಏನಂತ ಗೊತ್ತಾಗ್ತಿದೆ. ಓಕೆ, ನಿಮ್ಮ ಮಗಳಿದ್ದಾರೆ, ಆಗಾಗ ನಿಮ್ಗೆ ಮಗಳಿಗೆ ಎದೇನೋ ಕಾಣಿಸ್ಕೊತಾ ಇರುತ್ತೆ ಮೇಡಮ್, ಏನ್ ಸಲಹೆ ಕೊಡ್ತೀರಿ, ಏನ್ ಸಂದೇಶ? ಸೊ ನೀವು 15 ವರ್ಷ ಅಂತ ಹೇಳಿದ್ರಲ್ಲ? 18 ಮೇಡಮ್, ಈಗ 17 ವರ್ಷ. ಓಕೆ. ಸೊ ಒಂದು ಅವರಿಗೆ ಒಬೇಸಿಟಿ ಇದೆ, ಮತ್ತೆ ಥೈರಾಯ್ಡ್ ಇದೆ, ಬೇರೆ ಬೇರೆ ಎಂಡೋಕ್ರೈನಲ್ ಪ್ರಾಬ್ಲಮ್ಸ್ ಇರಬಹುದು ಒಂದು, ಮತ್ತೆ ಫುಡ್ ಇದು ಥೈರಾಯ್ಡ್ ಇಂದ ಒಂದೇ ದಪ್ಪ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ನಿಮ್ಮ ನಿಯರೆಸ್ಟ್ ಡಾಕ್ಟರ್ ಅಥವಾ ಮಕ್ಕಳ ಡಾಕ್ಟರ್ ಇರ್ಬೋದು ಅಥವಾ ಫಿಸಿಷಿಯನ್ ಹತ್ರ ದಯವಿಟ್ಟು ತೋರಿಸಿ. ಯಾಕಂದ್ರೆ 18 ವರ್ಷದವರೆಗೂ ನಾವು ಪಿಡಿಯಾಟ್ರಿಷಿಯನ್ಸ್ ನೋಡ್ತೀವಿ. ಸೊ ಬಂದು ಪ್ಲಸ್ ಅದ್ರ ಜೊತೆಗೆ ಫುಡ್ ಹ್ಯಾಬಿಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇವಾಗ ದಪ್ಪ ಇರ್ಬೋದು, ಇದಕ್ಕೆಲ್ಲ ಮೇಲೆ ಸೆಡೆಂಟ್ರಿ ವರ್ಕ್, ಬರೀ ಓದ್ಕೊಂತಾ ಇರ್ತಾರೆ, ಮೊಬೈಲ್ ಅಲ್ಲಿ ಕಾಲ ಕಳೀತಾರೆ. ಸೊ ಈಗಿರೋದ್ರಿಂದ ಇವಾಗ ಎಲ್ಲದಕ್ಕೂ ಗ್ಯಾಡ್ಜೆಟ್ಸ್ ಜಾಸ್ತಿ ಆಗಿರೋದ್ರಿಂದ ಅವ್ರ ವರ್ಕ್ 80% ಫುಡ್ದು
ಪ್ಲಸ್ 20%. ಇನ್ ಅಡಿಷನ್ ಥೈರಾಯ್ಡ್ ಮಾತ್ರೆ ಎಲ್ಲ ಚೆನ್ನಾಗಿ ತಗೊಂತಾ ಇದ್ರೆ ತುಂಬಾ ಜನಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಡೆಫಿನೆಟ್ ಆಗಿರುತ್ತೆ. ಮೋರ್ ಸೋ ಫಿಮೇಲ್ಸ್, ಲೇಡೀಸ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಅದರದ್ದು ಬೇರೆ ಏನಾದ್ರೂ ಇಶ್ಯೂಸ್ ಇದೆಯಾ ಅಂತ ಒಂದು ದಯವಿಟ್ಟು ಬಂದು ತೋರಿಸ್ಕೊಂಡ್ರೆ ಉತ್ತಮ. ಓಕೆ, ಥ್ಯಾಂಕ್ ಯು ಕೇಶವ್ ಅವ್ರ. ಈಗ ಹೊಸಕೋಟೆಯಿಂದ ಕೇಶವ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ಕೇಶವ್ ಅವ್ರ, ನಿಮ್ಮ ಪ್ರಶ್ನೆ ಏನ್ ಹೇಳಿ? ಸರ್ ನಮಸ್ತೆ. ನಮಸ್ತೆ ಸರ್, ನಮ್ಮ ಮಗಳು ಈಗ ಥೈರಾಯ್ಡ್ ಇದೆ ಅವರಿಗೆ. ಆಕ್ಚುಲಿ ಈಗ ವೆಯ್ಟು ತುಂಬಾ ಇದೆ, 172, 73 ಇದೆ. ಏಜ್ ಬಂದ್ಬಿಟ್ಟು 16 to 18 ಸರ್. ಫಸ್ಟ್ ಇಯರ್ ಓದ್ತಾ ಇರೋದು. ನಾವು ಎಕ್ಸಸೈಸ್ ಇವೆಲ್ಲ ಮಾಡಿಸ್ತಾ ಇದೀವಿ ಸರ್, ಬಟ್ ಆದ್ರೆ ವೆಯ್ಟ್ ಲಾಸ್ ಆಗ್ತಾ ಇಲ್ಲ. ಸಪೋಸ್ ಆ ತರದ ಅವಾಗ ಎದೆ ಪೈನ್ ನೋವು ಅಂತ ಇರುತ್ತೆ. ನಾವು ಥೈರಾಯ್ಡ್ ಇರೋದ್ರಿಂದ ಥೈರಾಯ್ಡ್ ಟ್ಯಾಬ್ಲೆಟ್ ಇವೆಲ್ಲ ಟ್ರೀಟ್ಮೆಂಟ್ ಮಾಡಿಸ್ತಾ ಇದೀವಿ ಸರ್. ಬಟ್ ಈ ತರದಿಂದ ಈಗ ವ್ಯಾಕ್ಸಿನ್ ಇಂದ ಏನಾದ್ರು ನಮಗೆ ಈ ತರ ಪ್ರಾಬ್ಲಮ್ ಏನಂತ ಗೊತ್ತಾಗ್ತಿದೆ. ಓಕೆ, ನಿಮ್ಮ ಮಗಳಿದ್ದಾರೆ, ಆಗಾಗ ನಿಮ್ಗೆ ಮಗಳಿಗೆ ಎದೇನೋ ಕಾಣಿಸ್ಕೊಳ್ತಾ ಇರುತ್ತೆ ಮೇಡಮ್, ಏನ್ ಸಲಹೆ ಕೊಡ್ತೀರಿ, ಏನ್ ಸಂದೇಶ? ಸೊ ನೀವು 15 ವರ್ಷ ಅಂತ ಹೇಳಿದ್ರಲ್ಲ? 18 ಮೇಡಮ್, ಈಗ 17 ವರ್ಷ. ಓಕೆ. ಸೊ ಒಂದು ಅವರಿಗೆ ಒಬೇಸಿಟಿ ಇದೆ, ಮತ್ತೆ ಥೈರಾಯ್ಡ್ ಇದೆ, ಬೇರೆ ಬೇರೆ ಎಂಡೋಕ್ರೈನಲ್ ಪ್ರಾಬ್ಲಮ್ಸ್ ಇರಬಹುದು ಒಂದು, ಮತ್ತೆ ಫುಡ್ ಇದು ಥೈರಾಯ್ಡ್ ಇಂದ ಒಂದೇ ದಪ್ಪ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ನಿಮ್ಮ ನಿಯರೆಸ್ಟ್ ಡಾಕ್ಟರ್ ಅಥವಾ ಮಕ್ಕಳ ಡಾಕ್ಟರ್ ಇರ್ಬೋದು ಅಥವಾ ಫಿಸಿಷಿಯನ್ ಹತ್ರ ದಯವಿಟ್ಟು ತೋರಿಸಿ. ಯಾಕಂದ್ರೆ 18 ವರ್ಷದವರೆಗೂ ನಾವು ಪಿಡಿಯಾಟ್ರಿಷಿಯನ್ಸ್ ನೋಡ್ತೀವಿ. ಸೊ ಬಂದು ಪ್ಲಸ್ ಅದರ ಜೊತೆಗೆ ಫುಡ್ ಹ್ಯಾಬಿಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇವಾಗ ದಪ್ಪ ಇರ್ಬೋದು, ಇದಕ್ಕೆಲ್ಲ ಮೇಲೆ ಸೆಡೆಂಟ್ರಿ ವರ್ಕ್, ಬರೀ ಓದ್ಕೊಂತಾ ಇರ್ತಾರೆ, ಮೊಬೈಲ್ ಅಲ್ಲಿ ಕಾಲ ಕಳೀತಾರೆ. ಸೊ ಈಗಿರೋದ್ರಿಂದ ಇವಾಗ ಎಲ್ಲದಕ್ಕೂ ಗ್ಯಾಡ್ಜೆಟ್ಸ್ ಜಾಸ್ತಿ ಆಗಿರೋದ್ರಿಂದ ಅವ್ರ ವರ್ಕ್ 80% ಫುಡ್ದು ಪ್ಲಸ್ 20%. ಇನ್ ಅಡಿಷನ್ ಥೈರಾಯ್ಡ್ ಮಾತ್ರೆ ಎಲ್ಲ ಚೆನ್ನಾಗಿ ತಗೊಂತಾ ಇದ್ರೆ ತುಂಬಾ ಜನಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಡೆಫಿನೆಟ್ ಆಗಿರುತ್ತೆ. ಮೋರ್ ಸೋ ಫಿಮೇಲ್ಸ್, ಲೇಡೀಸ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಅದರದ್ದು ಬೇರೆ ಏನಾದ್ರೂ ಇಶ್ಯೂಸ್ ಇದೆಯಾ ಅಂತ ಒಂದು ದಯವಿಟ್ಟು ಬಂದು ತೋರಿಸ್ಕೊಂಡ್ರೆ ಉತ್ತಮ. ಓಕೆ, ಥ್ಯಾಂಕ್ ಯು ಕೇಶವ್ ಅವ್ರ. ಈಗ ಹೊಸಕೋಟೆಯಿಂದ ಕೇಶವ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ಕೇಶವ್ ಅವ್ರ, ನಿಮ್ಮ ಪ್ರಶ್ನೆ ಏನ್ ಹೇಳಿ? ಸರ್ ನಮಸ್ತೆ. ನಮಸ್ತೆ ಸರ್, ನಮ್ಮ ಮಗಳು ಈಗ ಥೈರಾಯ್ಡ್ ಇದೆ ಅವರಿಗೆ. ಆಕ್ಚುಲಿ ಈಗ ವೆಯ್ಟು ತುಂಬಾ ಇದೆ, 172, 73 ಇದೆ. ಏಜ್ ಬಂದ್ಬಿಟ್ಟು 16 to 18 ಸರ್. ಫಸ್ಟ್ ಇಯರ್ ಓದ್ತಾ ಇರೋದು. ನಾವು ಎಕ್ಸಸೈಸ್ ಇವೆಲ್ಲ ಮಾಡಿಸ್ತಾ ಇದೀವಿ ಸರ್, ಬಟ್ ಆದ್ರೆ ವೆಯ್ಟ್ ಲಾಸ್ ಆಗ್ತಾ ಇಲ್ಲ. ಸಪೋಸ್ ಆ ತರದ ಅವಾಗ ಎದೆ ಪೈನ್ ನೋವು ಅಂತ ಇರುತ್ತೆ. ನಾವು ಥೈರಾಯ್ಡ್ ಇರೋದ್ರಿಂದ ಥೈರಾಯ್ಡ್ ಟ್ಯಾಬ್ಲೆಟ್ ಇವೆಲ್ಲ ಟ್ರೀಟ್ಮೆಂಟ್ ಮಾಡಿಸ್ತಾ ಇದೀವಿ ಸರ್. ಬಟ್ ಈ ತರದಿಂದ ಈಗ ವ್ಯಾಕ್ಸಿನ್ ಇಂದ ಏನಾದ್ರು ನಮಗೆ ಈ ತರ ಪ್ರಾಬ್ಲಮ್ ಏನಂತ ಗೊತ್ತಾಗ್ತಿದೆ. ಓಕೆ, ನಿಮ್ಮ ಮಗಳಿದ್ದಾರೆ, ಆಗಾಗ ನಿಮ್ಗೆ ಮಗಳಿಗೆ ಎದೇನೋ ಕಾಣಿಸ್ಕೊಳ್ತಾ ಇರುತ್ತೆ ಮೇಡಮ್, ಏನ್ ಸಲಹೆ ಕೊಡ್ತೀರಿ, ಏನ್ ಸಂದೇಶ? ಸೊ ನೀವು 15 ವರ್ಷ ಅಂತ ಹೇಳಿದ್ರಲ್ಲ? 18 ಮೇಡಮ್, ಈಗ 17 ವರ್ಷ. ಓಕೆ. ಸೊ ಒಂದು ಅವರಿಗೆ ಒಬೇಸಿಟಿ ಇದೆ, ಮತ್ತೆ ಥೈರಾಯ್ಡ್ ಇದೆ, ಬೇರೆ ಬೇರೆ ಎಂಡೋಕ್ರೈನಲ್ ಪ್ರಾಬ್ಲಮ್ಸ್ ಇರಬಹುದು ಒಂದು, ಮತ್ತೆ ಫುಡ್ ಇದು ಥೈರಾಯ್ಡ್ ಇಂದ ಒಂದೇ ದಪ್ಪ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ನಿಮ್ಮ ನಿಯರೆಸ್ಟ್ ಡಾಕ್ಟರ್ ಅಥವಾ ಮಕ್ಕಳ ಡಾಕ್ಟರ್ ಇರ್ಬೋದು ಅಥವಾ ಫಿಸಿಷಿಯನ್ ಹತ್ರ ದಯವಿಟ್ಟು ತೋರಿಸಿ. ಯಾಕಂದ್ರೆ 18 ವರ್ಷದವರೆಗೂ ನಾವು ಪಿಡಿಯಾಟ್ರಿಷಿಯನ್ಸ್ ನೋಡ್ತೀವಿ. ಸೊ ಬಂದು ಪ್ಲಸ್ ಅದರ ಜೊತೆಗೆ ಫುಡ್ ಹ್ಯಾಬಿಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇವಾಗ ದಪ್ಪ ಇರ್ಬೋದು, ಇದಕ್ಕೆಲ್ಲ ಮೇಲೆ ಸೆಡೆಂಟ್ರಿ ವರ್ಕ್, ಬರೀ ಓದ್ಕೊಂತಾ ಇರ್ತಾರೆ, ಮೊಬೈಲ್ ಅಲ್ಲಿ ಕಾಲ ಕಳೀತಾರೆ. ಸೊ ಈಗಿರೋದ್ರಿಂದ ಇವಾಗ ಎಲ್ಲದಕ್ಕೂ ಗ್ಯಾಡ್ಜೆಟ್ಸ್ ಜಾಸ್ತಿ ಆಗಿರೋದ್ರಿಂದ ಅವ್ರ ವರ್ಕ್ 80% ಫುಡ್ದು ಪ್ಲಸ್ 20%. ಇನ್ ಅಡಿಷನ್ ಥೈರಾಯ್ಡ್ ಮಾತ್ರೆ ಎಲ್ಲ ಚೆನ್ನಾಗಿ ತಗೊಂತಾ ಇದ್ರೆ ತುಂಬಾ ಜನಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಡೆಫಿನೆಟ್ ಆಗಿರುತ್ತೆ. ಮೋರ್ ಸೋ ಫಿಮೇಲ್ಸ್, ಲೇಡೀಸ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಅದರದ್ದು ಬೇರೆ ಏನಾದ್ರೂ ಇಶ್ಯೂಸ್ ಇದೆಯಾ ಅಂತ ಒಂದು ದಯವಿಟ್ಟು ಬಂದು ತೋರಿಸ್ಕೊಂಡ್ರೆ ಉತ್ತಮ. ಓಕೆ, ಥ್ಯಾಂಕ್ ಯು ಕೇಶವ್ ಅವ್ರ. ಈಗ